ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಶರಣ್ಯ, ನನಗನ್ನಿಸ್ತಾ ಇದೆ ಎಲ್ಲದಕ್ಕೂ ಕಾರಣ ಗೌತಮ್ ಅಂತ. ಏನ್ ಮಾಡ್ತಾನೆ ಅವ್ನ್? ಏನ್ ಮಾಡಕ್ಕಾಗತ್ತೆ? ಅವ್ನ್ ಸ್ಟೇಟಸ್ ಕ್ಯಾರೆಟ್ಗಿಂತಲೂ ಕಡಿಮೆ. ಆದ್ರೆ ಅವನ ಮನಸ್ಸಿನ ಎಲ್ಲೋ ಒಂದ್ ಕಡೆ ಅನುಮಾನದ ಬೀಜ ಮೊಳಕೆಯೊಡೆದಿತ್ತು. ಇದ್ರ ಹಿಂದೆ ಏನಿದೆ ಅನ್ನೋದು ಖಂಡಿತ ತಿಳ್ಕೊಳ್ಳೇಬೇಕು. ಸಿದ್ಧಾರ್ಥ್ಗೆ ಪಾಠ ಕಲಿಸಿದ ನಂತರ ಗೌತಮ್ ಮನಸ್ಸು ತುಂಬಾ ಸಂತೋಷವಾಗಿತ್ತು. ಮುಂದಿನ ಕ್ಷಣದಲ್ಲಿ ಅವನು ಎಲ್ಲಾ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡಿ ಮನೆಗೆ ಹೊರಟ. ಆದ್ರೆ ಮನೆ ತಲುಪಿದ ಕೂಡ್ಲೆ ಅವನ ನಗುಮುಖ ಕ್ಷಣಾರ್ಧದಲ್ಲಿ ಮಂಕಾಯಿತು. ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಸೋಫಾದ ಮೇಲೆ ಕುಳಿತಿದ್ರು. ಅವಳ ಮುಖಭಾವ ನೋಡಿ ಅನಿಲ್ನ ಚಿಕ್ಕ ಮನೆಗೆ ಬರೋದಕ್ಕೆ ಅವರಿಗೆ ಇಷ್ಟವಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಅನಿಲ್ ಮ್ಯಾನ್ಷನ್ ಬಿಟ್ಟು ನಂತರ ಗಾಯತ್ರಿ ದೇವಿ ಅವನ ಮನೆಗೆ ಕಾಲಿಟ್ಟಿರ್ಲಿಲ್ಲ. ಇಂದು ಅಚಾನಕ್ ಅವರನ್ನ ನೋಡಿ ಗೌತಮ್ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದ್ವು. ಮರುಕ್ಷಣದಲ್ಲಿ ಅವನು ಅವರ ಕಾಲಿಗೆ ನಮಸ್ಕರಿಸಲು ಮುಂದೆ ಬಂದ. ಗೌತಮ್ನನ್ನ ನೋಡ್ತಾ ಇದ್ದಂತೆಯೇ ಗಾಯತ್ರಿ ದೇವಿ ಮುಖ ತಿರುಗಿಸಿಕೊಂಡ್ರು. ಅವರಿಗೆ ಗೌತಮ್ ಅಷ್ಟಾಗಿ ಇಷ್ಟವಿರಲಿಲ್ಲ. ಹಾಲ್ನಲ್ಲಿ ಒಂದು ಅಸಹಜ ಮೌನ ಆವರಿಸಿತು. ಗಾಯತ್ರಿ ದೇವಿ ಕಪ್ಪನ್ನ ತೆಗೆದುಕೊಳ್ಳದೆ ಅದನ್ನ ನೋಡ್ತಿದ್ಲು. ಈ ಟೀಯಲ್ಲಿ ಹಾಲ್ಗಿಂತ ಜಾಸ್ತಿ ನೀರೇ ಇದೆ. ನೀನ್ ದಪ್ಪ ಆಗ್ತಾ ಇದ್ಯಾ? ಇದನ್ ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕು. ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಎಲ್ರು ಕೇಳಿ, ನಾನ್ ಶರಣ್ಯಳ ಮದ್ವೆಗಾಗಿ ಬಂದಿದ್ದೀನಿ. ನಿಮಗೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನೀವು ಮದ್ವೆಗೆ ಬರಬಾರ್ದು ಅನ್ಸಿತ್ತು. ಆದ್ರೆ ಪಾರ್ಟಿಗೆ ಬರೋ ಜನ, ಯಾಕಂದ್ರೆ ನೀವು ನಮ್ಮ ಹೆಸರನ್ನ ಸಮಾಜದಲ್ಲಿ ತುಂಬಾ ಫೇಮಸ್ ಮಾಡಿದ್ದೀರಲ್ಲ. ಹೀಗೆ ಹೇಳುತ್ತಾ ಗಾಯತ್ರಿ ದೇವಿ ಅನ್ವಿತಾ ಮತ್ತು ಗೌತಮ್ ಕಡೆ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಕೋಪ ತುಂಬಿತ್ತು. ಮದ್ವೆಗೆ ಬನ್ನಿ, ಆದ್ರೆ ಖಾಲಿ ಕೈಯಲ್ಲಿ ಬರಬೇಡಿ. ದುಬಾರಿ ಉಡುಗೊರೆ ತರಬೇಕು. ಅನಿಲ್ನ ಸಹೋದರ ನಿರಂಜನ್ ಶರಣ್ಯಾಗೆ 35 ಲಕ್ಷ ರೂಪಾಯಿ ಕಾರನ್ನ ಗಿಫ್ಟ್ ಕೊಡ್ತಿದ್ದಾನೆ. ನಿಮಗಷ್ಟು ದುಬಾರಿ ಕಾರ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು. ಆದ್ರೂ 5 ಲಕ್ಷ ರೂಪಾಯಿ ಮೌಲ್ಯದ ನೆಕ್ಲೆಸ್ ಆದ್ರೂ ಕೊಡಿ. ಇದನ್ನು ಕೇಳಿ ಅನ್ವಿತಾ ಬೆಚ್ಚಿ ಬಿದ್ಲು. ಏಕೆಂದ್ರೆ ಅವಳು ಕುಟುಂಬದ ಎಲ್ಲಾ ಸೇವಿಂಗ್ಸ್ ಹಣವನ್ನ ಗೌತಮ್ ಸ್ನೇಹಿತನಿಗೆ ಕೊಟ್ಟಿದ್ಲು. ಇಲ್ಲ ಅಜ್ಜಿ, 5 ಲಕ್ಷ ರೂಪಾಯಿ ತುಂಬಾ ಜಾಸ್ತಿ ಆಯ್ತು. ನಾವಷ್ಟು ದುಬಾರಿ ಉಡುಗೊರೆ ತರೋದಕ್ಕೆ ಸಾಧ್ಯ ಇಲ್ಲ. ಹೌದು ಅತ್ತೆ, ನೋಡಿ ಮನೆ ಬಳಿ ಯಾವುದೇ ಸೇವಿಂಗ್ಸ್ ಹಣ ಇಲ್ಲ. ಇಷ್ಟು ದುಬಾರಿ ಉಡುಗೊರೆ ತರೋದು ನಿನ್ ಕಿಡ್ನಿ ಮಾರಿ ಆದ್ರೂ ಸರಿ, ನಿನ್ ಮನೆ ಮಾರಿ ಆದ್ರೂ ಸರಿ, ನನಗೇನು ಗೊತ್ತಿಲ್ಲ. ಆದ್ರೆ ಉಡುಗೊರೆ ಕನಿಷ್ಠ 5 ಲಕ್ಷ ರೂಪಾಯಿ ಮೌಲ್ಯದಾಗಿರ್ಬೇಕು. ಗಾಯತ್ರಿ ದೇವಿಯ ಕೋಪದ ಧ್ವನಿ ಕೇಳ್ತಾ ಇದ್ದಂತೆಯೇ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳಲಾರಂಭಿಸಿದ್ರು. ಮಾತು ಮುಗಿಸಿದ ಬಳಿಕ ಗಾಯತ್ರಿ ದೇವಿ ಕೋಪದಿಂದ ಮನೆ ಬಿಟ್ಟು ಹೊರಟು ಹೋದ್ಲು. 5 ಲಕ್ಷನ 5 ರೂಪಾಯಿ ಅಂತ ಹೇಳ್ತಾ ಇದಾರೆ. ಶರಣ್ಯಳ ಮದ್ವೆಗೆ ಇಷ್ಟು ತಯಾರಿ ಮಾಡ್ತಿದ್ದಾರ? ಅನ್ವಿತಾ ಮದ್ವೆ ಸಮಯದಲ್ಲಿ ಎಲ್ರು ಎಲ್ಲಿ ಹೋಗಿದ್ರು? ಹೌದು, ಇಲ್ಲ, ಅನ್ವಿತಾ ನಿನ್ ಮದ್ವೆಗೆ ಬಂದ ಪ್ರತಿಯೊಬ್ರು ಕವರನ್ನ ನಾನು ತೆರೆದು ನೋಡಿದೀನಿ. ಯಾರು 5,000ಕ್ಕಿಂತ ಹೆಚ್ಚು ಹಣ ಹಾಕಿರ್ಲಿಲ್ಲ. ಎಲ್ರು ಬಂದು ಉಚಿತವಾಗಿ ಊಟ ಮಾಡಿ ಹೋದ್ರು. ಈಗ ಶರಣ್ಯಾಳ ಮದ್ವೆಗೆ 5 ಲಕ್ಷದ ಉಡುಗೊರೆ, 30 ಲಕ್ಷದ ಕಾರ್ ಅಂತೆ. 30 ಲಕ್ಷದ ಕಾರ್ ಬಗ್ಗೆ ದೇವ್ರಿಗೆ ಗೊತ್ತು. ಇದು ಯಾವ ರೀತಿ ನಾಟಕ? ಹೌದು, ಆದ್ರೆ ಗೀತಾ, ಅಮ್ಮ ಹೀಗೆ ಹೇಳಿದ್ಮೇಲೆ ನಾವು ಕೊಡ್ಲೇಬೇಕು ಅಲ್ವಾ? ಏನ್ ಕೊಡ್ಬೇಕು? ನಿಮಗ್ ಬುದ್ಧಿ ಇದ್ಯಾ? ಇಲ್ಲ ತಲೆಯಿಂದ ಬ್ರೇನ್ ಮಾಯವಾಗಿದ್ಯಾ? ನೀನ್
ನಿಮ್ ಮಾಹಿತಿಗಾಗಿ ಹೇಳ್ತೀನಿ, ನಮಗಿನ್ನೂ 27 ಲಕ್ಷ ರೂಪಾಯಿ ಸಾಲ ಇದೆ. ಅಷ್ಟು ದುಬಾರಿ ಉಡುಗೊರೆ ತರೋ ಹಣ ಎಲ್ಲಿಂದ ಬರುತ್ತೆ? ಅಮ್ಮ ಎಷ್ಟು ಕೋಪದಲ್ಲಿದ್ದಾರೆ ಅಂತ ನೀನ್ ನೋಡ್ಲಿಲ್ವಾ? ಒಂದ್ ಕೆಲ್ಸ ಮಾಡೋಣ, ಈ ಮನೆ ಅಡ ಇಟ್ರಾಯ್ತು. ಆ ಹಣದಲ್ಲಿ ನೆಕ್ಲೆಸ್ ಕೂಡ ಸೇರಿಸ್ಬೋದು. ಉಳಿದಿದ್ದ ಹಣನ ಗೌತಮ್ ಸ್ನೇಹಿತಂಗ್ ಕೊಡ್ಬೋದು. ಏನು? ನೀವ್ ಎಲ್ಲಿ ಕುಳಿತು ಏನ್ ಮಾತಾಡ್ತಾ ಇದ್ದೀರಾ? ಶರಣ್ಯಾಳ್ ಮದ್ವೆಗೆ ದುಬಾರಿ ಉಡುಗೊರೆ ಕೊಡೋದಕ್ಕೆ ನಿಮ್ ಮನೆ ಮಾರ್ಟ್ಗೇಜ್ ಇಡೋದು ಸಾಧ್ಯನೇ ಇಲ್ಲ. ಹೌದು, ಅಜ್ಜಿಯ ಈಗೋಗಾಗಿ. ಹಾಗಾದ್ರೆ ನಾವ್ ಎಲ್ಲಿರ್ಬೇಕು? ರಸ್ತೆಲಾ? ಹೀಗೆ ಹೇಳುತ್ತಾ ಗೀತಾ ಕೋಪದಿಂದ ಅನಿಲ್ ಮತ್ತು ಗೌತಮ್ ಕಡೆ ನೋಡಿದ್ಲು. ಅನ್ವಿತಾ, ನನ್ ಬಳಿ ಸ್ವಲ್ಪ ಹಣ ಇದೆ. ಕಡಿಮೆ ಬೆಲೆಯ ನೆಕ್ಲೆಸ್ ಖರೀದಿಸೋಣ. ಸರಿ ಅಮ್ಮ, ಏನೇ ಆಗ್ಲಿ ಮಾರ್ಕೆಟ್ ಅಲ್ಲಿ ಸಿಂಪಲ್ ಮತ್ತೆ ಕಾಸ್ಟ್ಲಿ ಡಿಸೈನ್ಸ್ ಗಳಿರ್ಲೇಬೇಕು. ಐನು. ಗೌತಮ್, ಕಾರ್ ತಗೋ, ಹೋಗೋಣ. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಹಳೆಯ ಮಾರುಕಟ್ಟೆ ಕಡೆ ಹೊರಟ್ರು. ಗೌತಮ್ ಹಳೆಯ ಮಾರುಕಟ್ಟೆಯಲ್ಲಿರುವ ದೊಡ್ಡ ಆಭರಣ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ. ಅದು ಅಲ್ಲಿನ ಬಹಳ ಪ್ರಸಿದ್ಧ ಜ್ಯುವೆಲರಿ ಅಂಗಡಿ. ಅನ್ವಿತಾಗೆ ತನ್ನ ಬಜೆಟ್ ನೆನ್ಪಾಯ್ತು. ಅದು ಬಹುಶಃ ಶೂನ್ಯಕ್ಕೆ ಸಮಾನವಾಗಿತ್ತು. ಆದ್ರೆ ಸ್ವಲ್ಪ ಯೋಚಿಸಿದ ಬಳಿಕ ಎಲ್ಲರೂ ಅಂಗಡಿಯೊಳಗೆ ಹೋದ್ರು. ಏ ಬಾಯ್, ಬೇಗ ಮಾಡು, ಗ್ರಾಹಕರು ಬರೋ ಸಮಯ ಆಗಿದೆ. ಅವರು ಅಂಗಡಿಯೊಳಗೆ ಕಾಲಿಟ್ಟ ತಕ್ಷಣ ಒಬ್ಬ ವ್ಯಕ್ತಿ ಎಲ್ಲರನ್ನೂ ನಗುಮುಖದಿಂದ ನೋಡಿದ. ಬನ್ನಿ ಮೇಡಮ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ತೋರ್ಸ್ಲಿ ಹೇಳಿ? ನಾವೊಂದು ನೆಕ್ಲೆಸ್ ಮತ್ತೆ ಸ್ವಲ್ಪ ಕಿವಿಯೋಲೆಗಳನ್ನ ನೋಡ್ಬೇಕಾಗಿತ್ತು. ಹೌದು, ಹಾ ನೋಡಿ ಮೇಡಮ್, ಇದು ಚೋಕೋರ್ ಡಿಸೈನ್. ಇಷ್ಟ ಆಗ್ಲಿಲ್ವಾ? ಒಂದ್ ನಿಮಿಷ ಇರಿ. ಅನ್ವಿತಾ ನೋಡದೇ ಇರೋ ಮೊದ್ಲೇ ಪ್ರತಿಯೊಂದು ನೆಕ್ಲೆಸ್ನ ಬೆಲೆ ಎಷ್ಟಿರಬಹುದು ಅಂತ ಅಂದಾಜು ಮಾಡ್ತಾ ಇದ್ಲು. ಎಲ್ಲಾ ನೆಕ್ಲೆಸ್ಗಳು ಅನ್ವಿತಾ ಬಜೆಟ್ಗೆ ಮೀರಿದ್ವು. ಇದನ್ನು ಗೌತಮ್ ಕೂಡ ಅರ್ಥ ಮಾಡ್ಕೊಂಡ. ಇಷ್ಟೆಲ್ಲಾ ನೋಡಿದ್ರೂ ಅನ್ವಿತಾಗೆ ಯಾವುದೂ ಇಷ್ಟವಾಗಿರ್ಲಿಲ್ಲ. ಇದನ್ನು ನೋಡಿ ಅಂಗಡಿ ಮಾಲೀಕ ಸಂಪೂರ್ಣವಾಗಿ ಬೇಸರಗೊಂಡ. ಗೌತಮ್ ಮತ್ತು ಅನ್ವಿತಾ ಸನ್ನೆಗಳಲ್ಲಿ ಮಾತಾಡ್ತಾ ಇರೋದನ್ನ ನೋಡಿ ಅವನಿಗೆ ಇದು ಮೋಸದ ಪ್ರಕರಣವಾಗಿರಬಹುದು ಅನ್ನಿಸ್ತು. ಅವನು ತಕ್ಷಣ ಹೊರಗಡೆ ನಿಂತಿದ್ದ ಗಾರ್ಡ್ಗಳಿಗೆ ಸೂಚನೆ ನೀಡಿದ. ಅವರು ಕೂಡ್ಲೆ ಒಳಗ್ ಬಂದು ಅನ್ವಿತಾ, ಗೌತಮ್ ಮತ್ತು ಗೀತಾ ಮೇಲೆ ಕಣ್ಣಿಟ್ರು. ಇದನ್ನ ನೋಡಿ ಅನ್ವಿತಾ ಮತ್ತು ಗೀತಾ ಭಯಗೊಂಡ್ರು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.